ತೊನ್ಸಳ್ಳಿ ಎಸ್ ಗ್ರಾಮದಿಂದ ಶಾಬಾದ್ ಹೋಗುವ ಮಾರ್ಗ ಮಧ್ಯದಲ್ಲಿರುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹಾಳಾಗಿದೆ. ಎಷ್ಟೇ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗದೆ ಸುಮಾರು 8-10 ವರ್ಷಗಳಿಂದ ರಸ್ತೆ ದುರಸ್ತಿ ಮಾಡದೇ ಇರುವ ಅಧಿಕಾರಿಗಳ ವಿರುದ್ಧ ಮತ್ತು ಶಾಸಕರ ವಿರುದ್ಧ, ಸಚಿವರ ವಿರುದ್ಧ ತೊನ್ಸಳ್ಳಿ ಗ್ರಾಮಸ್ಥರು ಇಂದು ರಸ್ತೆ ತಡೆದು ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದರು. ಎತ್ತಕ್ಕಾಗಿ ಹೋರಾಟ, ರಸ್ತೆಗಾಗಿ ಹೋರಾಟ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಬೇಕೇ ಬೇಕು ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ರಸ್ತೆಗಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು. ಇನ್ನೊಂದು ಸ್ವಲ್ಪ ಬಿಡಿ. ಬೇಕೇ ಬೇಕು ನ್ಯಾಯ. ತೊನ್ಸಳ್ಳಿಗೆ ಗ್ರಾಮಕ್ಕೆ ಭೇಟಿ ಕೊಡಲೇಬೇಕು, ಮಾಡಲೇಬೇಕು, ತೊನ್ಸಳ್ಳಿ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆ ಪಡಿಸಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು. ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ತೊನ್ಸಳ್ಳಿ ಎಸ್ ಗ್ರಾಮ, ಈ ಗ್ರಾಮದ ಒಂದು ರಸ್ತೆ ಏನಿದೆ ಸ್ಟೇಟ್ ಹೈವೇ 125, ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಅನೇಕ ವೆಹಿಕಲ್ಗಳು, ವಾಹನಗಳು ಇಲ್ಲಿ ಅಡ್ಡಾಡ್ತವೆ. ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಗುಂಡಿಗಳು ಬಿದ್ದಿದ್ದು, ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಸುಮಾರು ಒಂದು ದಶಕದಿಂದ ಜನರು ಈ ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ರಸ್ತೆಯನ್ನು ಕೂಡಲೇ ಸರಿಪಡಿಸಬೇಕು ಅಂತಕ್ಕಂಥದ್ದು ಇಡೀ ತೊನ್ಸಳ್ಳಿ ಗ್ರಾಮಸ್ಥರ ಒಂದು ಕೂಗಾಗಿದೆ, ಒಂದು ಧ್ವನಿಯಾಗಿದೆ. ನಿನ್ನೆಯಿಂದ ಇವತ್ತಿನ ತನಕ, ಇವತ್ತು 2ನೇ ದಿನ ನಮ್ಮ ಹೋರಾಟ. ಜನರದು ಒಂದೇ ಧ್ವನಿ ಇದೆ, ಎಲ್ಲರೂ ಕೂಡ ಸ್ವಾಭಿಮಾನದ ಹೋರಾಟಕ್ಕಾಗಿ ಬಂದಿದ್ದಾರೆ. ಯಾವುದು ಈ ಒಂದು ಹೋರಾಟ ಯಾರ ವಿರುದ್ಧ ಹೋರಾಟ ಅಲ್ಲ, ಜನರ ಹಕ್ಕಿಗೆ ಹೋರಾಟ, ಅವರ ರಸ್ತೆ ದುರಸ್ತಿಗೆ ಹೋರಾಟ ಅದ. ಕೂಡಲೇ ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ಕೊಡಬೇಕು ಅನ್ನೋದ್ರ ಅಪೇಕ್ಷೆ ಅದ. ಯಾಕಂದರೆ ಸುಮಾರು ಸಲ ನಾವು ತೊನ್ಸಳ್ಳಿ ಗ್ರಾಮಸ್ಥರೆಲ್ಲರೂ ಹೋರಾಟ ಮಾಡಿದ್ವಿ, ಈ ಮನವಿ ಪತ್ರ ಕೊಟ್ಟಿವೆವು, ಪ್ರತಿಭಟನೆ ಮಾಡಿದೆವು, ಧರಣಿ ಮಾಡಿದೆವು, ಏನು ಪ್ರಯೋಜನ ಆಗಿಲ್ಲ. ಹೀಗಾಗಿ ಜನ ಎಲ್ಲ ಬೇಸತ್ತು ರೋಸಿ ಹೋಗಿ ಇವತ್ತೇನಪ್ಪ ಅಂತಂದರೆ ತೊನ್ಸಳ್ಳಿ ಗ್ರಾಮದ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬ ಮನುಷ್ಯರು ಬಂದಿಲ್ಲ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡ್ರು. ಅದಕ್ಕೋಸ್ಕರ ಈ ನ್ಯಾಯಯುತವಾದ ಒಂದು ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕು. ಸರ್ಕಾರ ಅಂತಂದರೆ ಒಂದು ತಂದೆ ತಾಯಿ ಇದ್ದಂಗೆ, ನಾವು ಮಕ್ಕಳಿದ್ದಂಗೆ. ಆ ಮಕ್ಕಳಿಗೆ ಏನು ಬೇಕು ಬೇಡ ಅನ್ನೋದು ಅರ್ಥ ಮಾಡಿಕೊಂಡು ಅದು ಪೂರೈಸ್ತಕ್ಕಂಥ ತಂದೆ ತಾಯಿದರ ಕರ್ತವ್ಯ ಇರ್ತದೆ. ತಂದೆನೂ ಇಲ್ಲ, ತಾಯಿ ಇಲ್ಲ ಅಂದ್ರೆ ನಾವು ಅನಾಥರ ಪರಿಸ್ಥಿತಿ ಆಗಿದ್ರು. ಹೀಗಾಗಿ ದಯವಿಟ್ಟು ಈ ಸಮಸ್ಯೆನ ಕೂಡಲೇ ಬಗೆಹರಿಸಿ ನಮಗೆ ರಸ್ತೆ ದುರಸ್ತಿ ಮಾಡಬೇಕಾಗಿ ನಾವು ವಿನಂತಿ ಮಾಡ್ಕೊತೀವಿ. ಯಾಕಂದರೆ ಈ ರಸ್ತೆಯಿಂದ ಹೋಗುವಂಥ ಸಂದರ್ಭದೊಳಗೆ ಭಾಳಷ್ಟು ಅನಾಹುತ ಆಗ್ಯಾವ. ನಿನ್ನೆ ತಾನೇ ನಾವು ಪ್ರತಿಭಟನೆ ಮಾಡ್ಲತ್ತಿದ್ದೆವು, ಬೈಕ್ನಿಂದ 2 ಹುಡುಗರು ಹೊಂಟಿದ್ರು ಜೋರಿನಿಂದ, ಇಲ್ಲೇ ಬೈಕ್ನ ಬಿದ್ದರು. ಅವರು ರಸ್ತೆ ಗುಂಡಿ ಸರಿಯಿಲ್ಲ ಸರ್, ಬಿದ್ದರು, ರಕ್ತ ಆಗಿತ್ತು. ಲೈವ್ನಲ್ಲಿ ನೋಡಿದೆವು. ಇಂಥ ಘಟನೆ ಒಂದು ದಿವಸದಿಂದ ಅಲ್ಲಿದು, ಪ್ರತಿದಿನ ಇದು ನಡೀತಾನೆ ಇರ್ತದೆ ಇಲ್ಲಿ. ಸರ, ಈ ಸರ್ಕಾರ ಬಂಡ ಸರ್ಕಾರ, ದಪ್ಪ ಚರ್ಮದ ಸರ್ಕಾರ, ಅವರು ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಮಾನ್ಯ ಶಾಸಕರಿಗೆ ನಾವು ಕೇಳಿದರೆ, ನಾನು ಮನವಿ ಮಾಡಿದ್ದೇನೆ, ನಾನು ಭಾಳಷ್ಟು ಸಲ ಇದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು, ವಿಡಿಯೋಗಳು ಅವ್ರ ಗಮನಕ್ಕೆ ತಂದೀನಿ, ಆದರೂ ಕೂಡ ಸ್ಪಂದಿಸ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ ಅಂತಕ್ಕಂಥ ಅಸಹಾಯಕತೆಯನ್ನು ಮಾನ್ಯ ನಮ್ಮ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಶಾಸಕರಾದ ಬಸವ ಮತ್ತಿಮೂಡು ಸಾಹೇಬರು ನಮ್ಮ ಜೊತೆ ಹಂಚ್ಕೊಂಡ್ರು. ಈಗ ನಮ್ಮದು ಇಲ್ಲಿ ನಮಗೆ ಗ್ರಾಮಸ್ಥರು ಪಕ್ಷಭೇದ ಮರೆತು ನಾವು ಹೋರಾಟ ಮಾಡುತ್ತಿದ್ದೆವು. ಈ ಹೋರಾಟದಲ್ಲಿ ನಾವು ಕೇವಲ ಮತ್ತಿಮೂಡು ಸಾಹೇಬರಿಗೂ ಕೇಳ್ತೀವಿ, ಅದ್ರ ಜೊತೆಗೆ ಸಂಬಂಧಪಟ್ಟಂಥ ಮಾನ್ಯ ಸಂಸದರು ಏನು MP ಅವರಿಗೂ ಕೇಳ್ತೀವಿ, ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಕೇಳ್ತೀವಿ, ಮತ್ತು ನಮ್ಮದು ಒಂದು 10 ಕಿಲೋಮೀಟ್ರ್ ಏನು ಇಲ್ಲಿಂದ ಇದೆ ಅಫಜಲ್ಪುರ MI ಪಾಟೀಲ್ ಅವರಿಗೂ ಬರ್ತೀವಿ, ಅವರಿಗೂ ಕೇಳ್ತೀವಿ. ನಮ್ಮದು ಏನು KKRDB ಅಧ್ಯಕ್ಷ ಅಜಯ್ ಸಿಂಗ್ ಸಾಹೇಬ್ರಿಗೆ ಕೇಳ್ತೀವಿ. ನೀವೆಲ್ಲರೂ ಕೂಡಿ ಪಕ್ಷ ಭೇದವನ್ನು ಮರೆತು ಈ ಕೆಲಸವನ್ನು ಮಾಡಿಕೊಡ್ರಿ.
ನಮಗೆ ಒಂದು ಸಹಾಯ, ಈ ಜನರು ಈ ಸಹಾಯವನ್ನು ಯಾವತ್ತೂ ಮರೆಯಲ್ಲ. ನಿಮ್ಗೆ ಒಳ್ಳೇದಾಗ್ತದೆ ಅಂತ ನಾವು ನಿಮ್ಮ ಸುದ್ದಿವಾಹಿನಿ ಮೂಲಕ ಹೇಳಕ್ಕೆ ಇವತ್ತು ನಾವು ಈ ರಸ್ತೆ ಹೋರಾಟ ಮಾಡ್ಲಿಕ್ಕೆ ಒಂದು ಕಾರಣ ಏನಂತಂದರೆ, ಸುಮಾರು ದಶಕಗಳಿಂದ ಒಂದು ಸರ್ತಿ ರೋಡ್ ಆಗಿದ್ದು ಇಲ್ಲಿ ತನಕ ರೋಡ್ ಆಗಿಲ್ಲ, ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ. ಬರ್ತಾರ ಹೋಗ್ತಾರೆ. ಸುಮಾರು ಒಂದು 3 ವರ್ಷದೊಳಗೆ ಒಂದು 6 ಸಾವಿರಕ್ಕಿಂತ ಹೆಚ್ಚಿನ ಒಂದು 6-7 ಸಾರಿ ಆಗಿರ್ಬೋದು ಮೋಸ್ಟ್ಲಿ ಈ ರಸ್ತೆ ರೋಕೋ ಚಳವಳಿ ಮಾಡ್ತಾರೆ. ಹಾಗಾಗಿ ತಹಶೀಲ್ದಾರರು, ಎಕ್ಸಿಕ್ಯೂಟಿವ್ನವರು ಅನೇಕ ಬಾರಿ ಬಂದು ಮೆಮೊರಂಡಮ್ ತೊಗೊಂಡು ಹೋಗ್ಯಾರ. ಆದರೂ ಕೂಡ ಯಾವುದೂ ಪರಿಹಾರ ಆಗಿಲ್ಲ. ಆ ನಿಟ್ಟಿನಲ್ಲಿ ನಿನ್ನೆ ಕೂಡ ತಹಶೀಲ್ದಾರ್ ಅವ್ರು ಬಂದರೂ ನಾವು ಯಾರೂ ಒಪ್ಪಲಿಲ್ಲ. ಯಾಕಂತಂದ್ರೆ ನಾವು ಇದು ಉದ್ದೇಶ ಇಷ್ಟೇ, ನಮ್ಗೆ ಬರೀ ನಮ್ಮ ಊರಿಗೆ ಅಷ್ಟೇ ಅಲ್ಲ, 4 ರಾಜ್ಯಗ ಹೊಂದಿಕೊಂಡಿರ್ತಕ್ಕಂಥದ್ದು. ಅನೇಕ ಜನ ಬೈಕ್ ಮೇಲೆ ಹೋಗ್ತಾರೆ, ಅನೇಕ ಲಾರಿಗಳು ಹೊಡ್ತಾವೆ. ಸುಮಾರು 50 ಟನ್ನಿನಟ್ಟು ಭಾರ ಹೊತ್ಕೊಂಡು ಹೋಗ್ತಕ್ಕಂಥ ಲಾರಿಗಳವ. ಅವರೆಲ್ಲರಿಗೂ ಇವತ್ತು ಭಾಳ ಕಷ್ಟ ಅನ್ನಿಸ್ತದೆ. ಯಾಕಂದ್ರೆ ನಾವು ನೋಡ್ತಿರ್ತೀವಿ, ಬಸ್ ಸೈಡಿಗೆ ತೊಗೊಂಡ್ರೆ ಬಿದ್ದು ಪಲ್ಟಿ ಆಗ್ತವೆ. ಅಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಜನರ ಹಿತದೃಷ್ಟಿಯಿಂದ ನಾವು ಈ ಒಂದು ಹೆಜ್ಜೆ ಇಟ್ಟಿದ್ದೀವಿ. ಇಡೀ ಊರಿಗೆ ಸೇರಿಕೊಂಡು ಈ ರಸ್ತೆ ದುರಸ್ತಿಗಾಗಿ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಕಾರಣ ಏನಂತಂದ್ರೆ, ಇಲ್ಲಿರ್ತಕ್ಕಂಥ ಜಿಲ್ಲಾ ಸಚಿವರಾಗಲಿ, ಸಂಬಂಧಪಟ್ಟ ಶಾಸಕರಾಗಲಿ, ಮತ್ತು ದೊಡ್ಡ ಒಂದು ಬಜೆಟ್ ಕೊಡ್ತಾರೆ ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಅಜಯ್ ಸಿಂಗ್ ಸಾಹೇಬರಾಗಲಿ, ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಮತ್ತು ಬಸ್ಸಿಂದು ಕೂಡ ಭಾಳ ಕೊರತೆ ಇದೆ ನಮ್ಗೆ. ಯಾಕಂದ್ರೆ ಬಸ್ ಡಿಪೋದವ್ರಿಗೆ ಏನು ಹೇಳಿದ್ರು ಏನೂ ಕೇಳ್ತಲ್ಲ. ಅವ್ರೇನೋ ಅವ್ರ ಅಪ್ಪನ ಮನೇದು ಆಸ್ತಿ ಇದ್ದಂಗೆ ಬಸ್ಸಿಗೆ. ಆ ಪರಿಸ್ಥಿತಿಯಾಗಿ ನಾವು ಎಲ್ಲರೂ ಯುವಕರು ಸೇರ್ಕೊಂಡು ಅಂದರು, ಇಲ್ಲಪ್ಪ ಅಂಕಲ್ ಹೆಂಗೆ ಮಾಡ್ಬೇಕು ಇದೆಲ್ಲ ಅಂದರೆ ಎಲ್ಲರೂ ಸೇರೋಣ, 3 ಜನ ಸೇರ್ಕೊಂಡು ಅದನ್ನು ಪ್ರತಿಭಟನೆ ಮಾಡೋಣ, ನೋಡೋಣ ಅಂತ ನಿರ್ಧಾರ ತೊಗೊಂಡು ಮಾಡ್ತಾಯಿದ್ದೀವಿ ಇವತ್ತು. ಆದರೆ ತಹಸೀಲ್ದಾರ್ ಬಂದರು, ಅವರು ಸುಮಾರು ಸಾರಿ ಬರ್ತಾರೆ, ಮೆಮೊರಂಡಮ್ ತೊಗೊಂಡು ಹೋಗ್ತಾರೆ. ಅದಕ್ಕೆ ಇವತ್ತು ಮದ್ರಿಕೆ ಅವರಾಗಲಿ, ಇನ್ನಿತರ ಊರಿನ ಎಲ್ಲ ಮುಖಂಡರಾಗಲಿ ನಾವು ಒಂದು ಸ್ಪಷ್ಟ ನಿರ್ಧಾರ ತೊಗೊಂಡಿದ್ದೀವಿ. ಹೇಳಲೇಬಾರ್ದು, ಏನಾಗ್ತದೆ 3 ದಿವಸ ಆಗಲಿ, 4 ದಿವಸ ಆಗಲಿ, 8 ದಿವಸ ಆಗಲಿ, ಸರ್ಕಾರ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಆಶ್ವಾಸನೆ ಕೊಟ್ಟು ಹೋಗೋರಿಗೆ ಕೂಡ ನಾವು ಇಲ್ಲಿಂದ ಕದಲಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಈ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನಾಗೇಂದ್ರ ಹುಕ್ಕಿ ಅಂತ ಹೇಳಿ.